ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ತುಳು ಬ್ಲಾಗ್. ಫ್ರೆಂಡ್ಸ್, ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಇದು ಬದನೆಕಾಯಿ. ಇದು ಮಂಗಳೂರು ಬದನೆಕಾಯಿ. ಈ ಬದನೆಕಾಯಿಯನ್ನು ಯೂಸ್ ಮಾಡಿಕೊಂಡು ಇವತ್ತಿದು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಈ ಬದನೆಕಾಯಿ ತುಂಬಾ ರುಚಿಕರವಾಗಿರುತ್ತೆ. ಕೆಲವರಿಗೆ ಬದನೆಕಾಯಿ ಅಂದರೆ ಇಷ್ಟನೇ ಇರಲ್ಲ, ಬಟ್ ನನಗೆ ತುಂಬಾ ಇಷ್ಟ ಬದನೆಕಾಯಿ. ಮೊದಲಿಗೆ ನನಗೂ ಕೂಡ ಅಷ್ಟೊಂದು ಇಷ್ಟ ಇರಲಿಲ್ಲ, ಬಟ್ ಈ ಥರ ರೆಸಿಪಿ ಮಾಡಿ ತಿನ್ನೋದ್ರಿಂದ ನನಗೆ ಈ ಬದನೆಕಾಯಿ ತುಂಬಾ ಇಷ್ಟ ಆಯಿತು. ಸೊ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಇನ್ನೊಂದು ಸಲ ಹೇಳ್ತೀನಿ ಸ್ವಾಗತ. ಸೊ ಈ ಬದನೆಕಾಯಿ ಕೊದ್ದೆಲ್ ಅಂತೇಳಿ ನಮ್ಮ ಕಡೆ ಮಂಗಳೂರು ಕಡೆ ಮಾಡ್ತಾರೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ಬದನೆಕಾಯನ್ನು ತೊಗೊಂಡಿದ್ದೀನಿ. ತುಂಬಾ ಫ್ರೆಶ್ ಆಗಿದೆ, ಏನೋ ಇದೆಲ್ಲ ತುಂಬಾ ಒಳ್ಳೆಯದಿದೆ. ಆದರೆ ಕೆಲವೊಂದು ಸಲ ಈ ಬದನೆಕಾಯಿ ಹೊರಗಡೆಯಿಂದ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಕಟ್ ಮಾಡಿದಾಗ ಒಳಗಡೆ ಸ್ವಲ್ಪ ಕಪ್ಪಾಗಿರುತ್ತೆ. ಅದೇ ಇದರದ್ದು ವಿಶೇಷತೆ. ಅಂದರೆ ನಿಮಗೆ ನೋಡೋದಕ್ಕೆ ಫ್ರೆಶ್ ಆಗಿರ್ಬೋದು, ಆದರೆ ಒಳಗಡೆ ಸ್ವಲ್ಪ ಅದನ್ನು ನಾವು ಕಟ್ ಮಾಡಿದಾಗ ಸ್ವಲ್ಪ ಜಾಗ್ರತೆಯಿಂದ ಕ್ಲೀನ್ ಮಾಡಿ ತೆಗಿಬೇಕು. ಸೊ ಬನ್ನಿ ಹಾಗಾದರೆ ಇದರ ರೆಸಿಪಿ ಹೇಗೆ ಮಾಡೋದಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಬದನೆಕಾಯಿಯನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿವತ್ತು ನೋಡಿ ಇಲ್ಲಿ ಕೆಂಪು ಮಸೂರ್ ದಾಲ್ ಅಂತ ಹೇಳಿ ಅದನ್ನು ತಗೊಂಡು ಒಂದು 2 ಸೀಟಿ ಇದರಲ್ಲಿ ಕುಕ್ಕರಲ್ಲಿ ನಾನು ಇದ್ದೀನಿ. ಸೊ ಇದು ಇವಾಗ ಇಷ್ಟು ಬೆಂದಿದೆ. ಈ ಬದನೆಕಾಯನ್ನು ಕಟ್ ಮಾಡಿ ಬೇಯಿಸಿದ ಬೇಳೆಗೆನೆ ಹಾಕ್ಕೊಳ್ತೀನಿ. ಪುಣ್ಯಕ್ಕೆ ಎಲ್ಲೂ ಹಾಳಾಗಿಲ್ಲ. ನೋಡಿ, ಈ ಥರ ಇದೆ ಬದನೆಕಾಯಿ. ತುಂಬಾ ಫ್ರೆಶ್ ಆಗಿದೆ ಅಂತೇಳಿ ನಾನು ಹೇಳಿದಲ್ವಾ. ಸೊ ಎಲ್ಲೂ ಹಾಳಾಗಿಲ್ಲ. ಇದನ್ನು ಇವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಇಷ್ಟು ಮೀಡಿಯಂ ಗಾತ್ರದಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಇದನ್ನು ಇವಾಗ ನಾನು ಈ ಬೇಯಿಸಿಟ್ಟಿರುವಂತಹ ದಾಲಿಗೆನೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಮೀಡಿಯಂ ಗಾತ್ರ ನಿಂಬೆಹಣ್ಣು ಇದೆಯಲ್ವಾ, ಸೊ ಅದರಷ್ಟು ಹುಣಸೆ ಹಣ್ಣನ್ನು ತಗೊಂಡು ಈ ಥರ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೆ, ಒಂದು ಅರ್ಧ ಸ್ಪೂನ್ ಬೆಲ್ಲ ಸಾಕು. ಈ ನೀರನ್ನು ಇವಾಗ ನಾನು ಕಟ್ ಮಾಡಿಟ್ಟಿರುವಂತಹ ಬದನೆಕಾಯಿಗೆ ಸೇರಿಸ್ಕೊಂಡೆ. ಹಾಗೆ ಸ್ವಲ್ಪ ಶುಂಠಿನ ಜಜ್ಜಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೊಮೆಟೊನ ನೋಡಿ, ಇಲ್ಲಿ ನಾನು ಹುಳಿ ಟೊಮೆಟೊನ ತಗೊಂಡಿದ್ದೀನಿ. ಈ 2 ಟೊಮೆಟೊನ ನೋಡಿ ಈ ತರ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡುವ. ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಹಾಗೆ ನೀರು ಕೂಡ ನಾನು ಸೇರಿಸ್ಕೊಂಡೆ. ಅದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಇದನ್ನು ಅಂದ್ರೆ ಇದು ಮುಚ್ಚಳ ಇಟ್ಟು ಬೇಯಿಸೋದೇನು ಬೇಡ, ಇದು ಬೇಗ ಬೇಯ್ತದೆ. ಅದಕ್ಕೋಸ್ಕರ ಇದನ್ನು ಹಾಗೇನೆ ಬೇಯಿಸುವ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಇದು ಬೇಗ ಬೇಯ್ತದೆ. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ. ಇದು ಇವಾಗ ಬಿಸಿ ಆಗ್ತಾ ಬಂದಿದೆ. ಇದಕ್ಕೆ ಇವಾಗ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ತೆಂಗಿನ ಎಣ್ಣೆ ಸಾಕು. ಈ ರೆಸಿಪಿಗೆ ತೆಂಗಿನ ಎಣ್ಣೆಯನ್ನೇ ಯೂಸ್ ಮಾಡಬೇಕು. ನೀವು ತೆಂಗಿನ ಎಣ್ಣೆ ಎಲ್ಲ ಆಗಲ್ಲ ಅನ್ನೋರು ಬೇಕಿದ್ರೆ ಬೇರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಬಟ್ ತೆಂಗಿನ ಎಣ್ಣೆಯಲ್ಲಿ ಮಾಡಿದಂತಹ ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ. ಇದು ಇವಾಗ ಬಿಸಿ ಆಗ್ತಾ ಇದೆ. ಇದು ಇವಾಗ ಬಿಸಿಯಾಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡೆ. 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಕೂಡ ಹಾಕೊಂಡಿದ್ದೀನಿ. ಅದರ ಜೊತೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ನೋಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳು, ಒಂದು 4 ಎಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಸ್ವಲ್ಪ ನಾನು ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಈ ರೈಸ್ ಹಾಕೊಳ್ಳೋದ್ರಿಂದ ಗ್ರೇವಿ ತುಂಬಾನೇ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಜಾಸ್ತಿ ಸುಡೋದೇನು ಬೇಡ. 10 ಅಥವಾ 15 ಬ್ಯಾಡ್ಗೆ ಮೆಣಸು ಹಾಕೋಬೇಕು.
ನಂತರ 1 ಸ್ಪೂನ್ ಕೊತ್ತಂಬರಿ ಬೀಜ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಇದೀಗ ಇವಾಗ ಇಷ್ಟು ಫ್ರೈ ಆದ್ರೆ ಸಾಕು. ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳುವ. ಇದೀವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಆದ್ಮೇಲೆ ನಾನಿಲ್ಲಿ 1.5 ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಕಿದ್ದೀನಿ. ನಿಮ್ಗೆ ಬೇಕಿದ್ರೆ ತೆಂಗಿನ ತುರಿ ಬೇಡ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು, ಅದು ಆಪ್ಷನಲ್. ಸೊ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ನಾನು ಕರಿಮೆಣಸು ಕೂಡ ಹಾಕೊಂಡಿದ್ದೀನಿ. ಅದರ ಜೊತೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಇಂಗು ಪೌಡರ್ ಇದೆಯಲ್ಲ ಅದನ್ನು ಕೂಡ ಹಾಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಕೂಡ ಹಾಕೊಂಡಿದ್ದೀನಿ. ಅದರ ಜೊತೆ ಒಂದು ನೀರುಳ್ಳಿನ ಸಣ್ಣ ಮೀಡಿಯಂ ಕೂಡ ಅಲ್ಲ, ಸಣ್ಣ ಗಾತ್ರದ ನೀರುಳ್ಳಿ, ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಇವಾಗ ತಣ್ಣಗೆ ಆದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡು ತರುವ. ನೋಡಿ ಇದು ಇವಾಗ ಬೆಂದಿದೆ, ನೋಡ್ಬೋದು. ನೋಡಿ ನಾನು ಹೇಳಿದೆಲ್ಲ, ಇದನ್ನು ಬೇಯಲಿಕ್ಕೆ ಏನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ, 10 ನಿಮಿಷದಲ್ಲಿ ಎಲ್ಲ ಬೆಂದು ಹೋಗುತ್ತೆ. ಇದಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕೋಬೇಕು. ನೋಡಿ ಇಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ತಂದಿದ್ದೀನಿ. ಅಂದ್ರೆ ತುಂಬಾ ಏನು ನೈಸಾಗಿ ಏನು ಬೇಕಾಗಿಲ್ಲ, ಜಸ್ಟ್ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಈ ಮಸಾಲೆನ ಇವಾಗ ಇದಕ್ಕೆ ಹಾಕೊಳ್ಳುವ. ಹಾಗೆ ನೀರು ಕೂಡ ಹಾಗೇನೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು. ಇಲ್ಲಿ ನಾನು ಮಿಕ್ಸಿ ತೊಳೆದ ನೀರನ್ನೇ ಹಾಕೊಳ್ತಾ ಇದ್ದೀನಿ. ನೋಡಿ ನೀರೆಲ್ಲ ಸೇರಿಸಿ ಆದ್ಮೇಲೆ ಈಗ ಚೆನ್ನಾಗಿ ಈಗ ಕುದಿ ಬರಬೇಕು. ಹಾಗೆ ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ನೋಡ್ಬಹುದು ನೀವು. ನೋಡಿ ಎಷ್ಟು ಥಿಕ್ನೆಸ್ ಕೂಡ ಬಂದಿದೆ. ಹಾಗೆ ಅದನ್ನೇ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಸೊ ಒಂದ್ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ಆಯ್ತಾ. ಹಾಗೆ ಟ್ರೈ ಮಾಡಿ ಆದ್ಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು, ಹೇಗೆ ಬಂದಿತ್ತು ಸಾಂಬಾರ್ ಅಂತ ಹೇಳಿ. ಇದು ಸಾಂಬಾರಲ್ಲ, ಆಕ್ಚುಲಿ ಇದು ಕೊದ್ದೆಲ್ ಅಂತ ಹೇಳಿ ಹೇಳ್ತಾರೆ. ನಮ್ ಕಡೆ ಮಂಗಳೂರು ಕಡೆ ಇದನ್ನು ಕೊದ್ದೆಲ್ ಅಂತ ಹೇಳ್ತಾರೆ. ನಿಮ್ಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಖಾರ, ನಾನು ಮೆಣಸು ಹಾಕಿದೆ ಅಲ್ವಾ, ಕರಿಮೆಣಸು ನಾನೊಂದು 1/4 ಟೀ ಸ್ಪೂನ್ ಹಾಕೊಂಡೆ. ನೀವು ಬೇಕಿದ್ರೆ 1 ಸ್ಪೂನ್ ಕರಿಮೆಣಸು ಕೂಡ ಹಾಕೋಬಹುದು, ಆಗ ಇನ್ನೂ ಖಾರ ಆಗುತ್ತೆ. ಆಮೇಲೆ ನಿಮ್ಗೆ ಕೊಬ್ಬರಿ ಏನು ಹಾಕೋದು ಬೇಡ ಅಂತ ಹೇಳಿದ್ರೆ, ತೆಂಗಿನ ತುರಿ ಹಾಕೋದು ಬೇಡ ಅಂತ ಹೇಳಿದ್ರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಸೊ ಇದು ಇವಾಗ ಕುದಿ ಬರ್ತಾ ಇದೆ, ನೋಡ್ಬಹುದು. ಅಷ್ಟರಲ್ಲಿ ನಾನು ಈಗ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಒಗ್ಗರಣೆ ಬಾಣಲೆಗೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ತೆಂಗಿನ ಎಣ್ಣೆಯನ್ನೇ ಹಾಕಿರೋದು. ಸೊ ಇದು ಇವಾಗ ಬಿಸಿ ಆಗ್ತಾ ಇದೆ. ಅದಕ್ಕೆ ಇವಾಗ ನಾನು ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ. ಈ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ನಾನು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಅದರ ಜೊತೆ ಕರಿಬೇವು ಸೊಪ್ಪು ಕೂಡ ಹಾಕೊಂಡೆ. ಆಮೇಲೆ ಸ್ವಲ್ಪ ಇಂಗನ್ನು ಕೂಡ ಹಾಕೊಂಡಿದ್ದೀನಿ. ಒಗ್ಗರಣೆ ಇಲ್ಲಿ ರೆಡಿ ಆಯಿತು. ಇವಾಗ ಇಲ್ಲಿ ಕುದಿ ಬರೋದು ನೋಡ್ಬೋದು ನೀವು. ಈಗ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ತೀನಿ. ಚೆನ್ನಾಗಿ ರೆಡಿ ಆಗಿದೆ ಬದನೆ ಕೊದ್ದೆಲು. ಸೊ ಅದಕ್ಕೆ ಈ ಒಗ್ಗರಣೆನ ಹಾಕೊಳ್ಳುವ. ಕೊನೆಯದಾಗಿ ಬದನೆ ಕೊದ್ದೆಲ್ ರೆಡಿ ಆಯಿತು. ಇದು ನಿಮಗೆ ವೈಟ್ ರೈಸ್ ಜೊತೆ ಅಂತೂ ತುಂಬಾ ಸೂಪರ್ ಕಾಂಬಿನೇಷನ್. ಹಾಗೆ ಇಡ್ಲಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್. ದೋಸೆ, ಇಡ್ಲಿ, ರೊಟ್ಟಿ ಜೊತೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್. ಅಂದ್ರೆ ಸೂಪರ್ ಕಾಂಬಿನೇಷನ್ ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ವೈಟ್ ರೈಸ್ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಹೆಚ್ಚಾಗಿ ನಿಮ್ಗೆ ಮಂಗಳೂರು ಕಡೆ ದೇವಸ್ಥಾನಗಳಲ್ಲೆಲ್ಲಾನು ಹೋದ್ರೆ ಈ ತರದ್ದು ಕೊದ್ದೇಲು ಅಂದ್ರೆ ಬದನೆಕಾಯಿ ಕೊದ್ದೇಲು, ಕುಂಬಳಕಾಯಿ ಕೊದ್ದೇಲು, ಸೌತೆಕಾಯಿ ಕೊದ್ದೇಲು ಆ ತರ ಎಲ್ಲ ಸಿಗ್ತದೆ. ಸೊ ಅದೇ ರೀತಿ ಅದೇ ಇದರಲ್ಲಿ ನಾನು ಇವತ್ತು ಮನೆಯಲ್ಲೇ ಮಾಡ್ಕೊಂಡಿದ್ದೇನೆ.
ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಐಡಿಯಲ್ಲಿ ಇನ್ನು ಯಾರು ಫಾಲೋ ಮಾಡಿಲ್ಲ ನೋಡಿ, ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ ಆಯಿತಾ? ಸೊ ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಇದು ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಬದನೆಕೊತ್ತೇಲ್ ಕೊನೆಯದಾಗಿ ಹೇಗೆ ಬಂದಿದೆ ನೋಡಿ. ಇದು ಇವತ್ತು ನಾನು ಇಡ್ಲಿ ಜೊತೆ ನಾನು ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಜೊತೆ ಈ ಬದನೆಕೊತ್ತೇಲಿ ಹೇಗೆ ಬಂದಿದೆ ಅಂತೇಳಿ ನಾನು ನಿಮಗೆ ಹೇಳ್ತೀನಿ. ಸೊ ಇದನ್ನು ಟೇಸ್ಟ್ ಮಾಡೋದಕ್ಕೆ ನಾನು ಅಮ್ಮನಿಗೆ ಕೊಡ್ತೀನಿ. ಅಮ್ಮ, ಒಂದು ಬದನೆಕೊತ್ತೇಲ್ ಬೊಕ್ಕ ಇಡ್ಲಿ ತುಲೆ ಎಂಚ ಬೈದನ್ ತುಲೆ ಇದನ್ನ ಎಡ್ಡಾತನ ಪುಳಿ ಉಪ್ಪು ಖಾರ ಪೂರ ಎಡ್ಡಾತನ ಅಲ್ಲ. ದೇವಸ್ಥಾನ ನೋಡು ಮನ್ಪುಲಕ್ಕ ಆತನ ಕಮ್ಮೆನ ಕಮ್ಮೆನ ಎಡ್ಡೆ ಉಂಡದೆ ಅವು ಹಿಂಗ್ ಉದ್ದಿನ ಬೇಳೆ ಅರಿ ಅವು ಕೂಡ ಪಾರ್ದಿತ್ತೆ ಎಡ್ಡೆ ಆತನ ಮಂದಲ ಆತನದೆ ಮಂದಲ ಆತನ ಖಾರ ಜಾಸ್ತಿ ಆತನ ನೋಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ? ನೆಕ್ಸ್ಟ್ ನಾನು ನಿಮ್ಗೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹನಿ ಎಲ್ಲರಿಗೂ ಟಾಟಾ ಹೇಳು. ಟಾಟಾ ಟಾಟಾ. ನಮ್ಮ ವಿಡಿಯೋ ನೋಡಿ. ಬಾಯ್ ಬಾಯ್. ಹನಿ ನಿದ್ದೆ.